ಹಲೋ, ನಾನು ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅಂತ. ನಾನು ಈ ತೋಟಕ್ಕೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇದರ ಓನರ್ ಆದಂತಹ ಸುಶೀಲ್ ಜ್ಞಾನಚಂದ್ ಅಂತ ಹೇಳ್ಬಿಟ್ಟು. ಅವರು ಈ ತೋಟದ ಬಗ್ಗೆ ಬ್ರೀಫ್ ಆಗಿ ಸ್ವಲ್ಪ ಹೇಳ್ತಾರೆ, ಏನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಒನ್ ಆಫ್ ದ ಬೆಸ್ಟ್ ತೋಟ, ಈ ಅವಾರ್ಡ್ ಎಲ್ಲ ಬಂದಿದೆ ಈ ತೋಟಕ್ಕೆ. ಇದ್ರ ಬಗ್ಗೆ ಸರ್ ಈಗ ನಿಮಗೆ ಹೇಳ್ತಾರೆ, ಈ ತೋಟ ಏನೇನ್ ಮಾಡ್ತಿದ್ದಾರೆ, ಯಾವ್ಯಾವ ಕ್ರಾಪ್ ಹಾಕಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಪ್ಲೀಸ್. ಇಲ್ಲಿ ಸ್ವಲ್ಪ ಪಾಮ್ ಆಯಿಲ್ ಹಾಕಿದ್ದೇನೆ, ಒಂದ್ ಕಡೆ ಸೇಪೆ ಹಣ್ಣು ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀವಿ. ಎರಡು ರೋ ಟ್ರಯಾಂಗ್ಯುಲರ್ ಪ್ಲಾಂಟಿಂಗ್ 6 feet ಅಗಲ ಮಾಡಿ, ಆಮೇಲೆ ನೆಕ್ಸ್ಟ್ ರೋ 12 feet. 6 by 6 ಟ್ರಯಾಂಗ್ಯುಲರ್ ಪ್ಲಾಂಟಿಂಗ್, ಆಮೇಲೆ 12 feet ರೋ, ಆಮೇಲೆ 6 by 6 ಟ್ರಯಾಂಗ್ಯುಲರ್ ಪ್ಲಾಂಟಿಂಗ್. ಈ 12 feet ರೋ ನಲ್ಲಿ ಕಾಫಿ ಹಾಕಿದ್ದೀವಿ, ಅಡಿಕೆ ಮೇಲೆ ಪೆಪ್ಪರ್ ಹಾಕಿದ್ದೀವಿ. ಸರ್ ಇಲ್ಲಿ ಈಗ ಮಿಕ್ಸ್ಡ್ ಕ್ರಾಪಿಂಗ್ ಅಲ್ಲಿ ಫಸ್ಟ್ ನಮ್ದು ಕಾಫಿ ವೆರೈಟಿ ಇದೆ. ಸರ್ ಈ ಕಾಫಿ ವೆರೈಟಿ ಯಾವುದು? ಇದು ಚಂದ್ರಗಿರಿ. ಇದು ಎಷ್ಟು ವರ್ಷ ಆಗಿದೆ ಸರ್ ಹಾಕಿ ನಾವು? ಇದು ಹಾಕಿ 2 ವರ್ಷ 3 ತಿಂಗಳು ಆಗಿದೆ. ಎಷ್ಟಿದೆ ಸರ್ ಪರ್ ಏಕರ್ ಅಲ್ಲಿ ಇದು ಕಾಫಿ ಪ್ಲಾಂಟ್ಸ್? ಕಾಫಿ ಪ್ಲಾಂಟ್ಸ್ ಪರ್ ಏಕರ್ ನನ್ನ ಹತ್ರ 1,600. ಸೊ ಅರೇಕಾ ಎಷ್ಟಿದೆ ಸರ್ ಟೋಟಲ್? ಎರೆಕಾ ಅಬೌಟ್ 790 to 800. ಅರೇಕಾ ಬಂದ್ಬಿಟ್ಟು 6 years ಓಲ್ಡ್, ರೈಟ್? 6 years. 6 ವರ್ಷದ್ದು. ಎಷ್ಟು ಬರ್ತಾ ಇದೆ ಸರ್ ಈಲ್ಡ್ ಅಪ್ರಾಕ್ಸಿಮೇಟ್ ಆಗಿ? ಈ ಸಲ ಪಿಕ್ ಮಾಡಿದಿರಲ್ವಾ? ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 85-90 tons ಪಿಕ್ ಮಾಡಿದ್ವಿ. ಔಟ್ ಆಫ್ 13,000 plants. 13,000. ಸೊ ಕ್ಲೋಸ್ ಟು ಅರೌಂಡ್ 12 to 14 kgs. 7-8 kgs. 8 kgs per plant ಬಂದಿದೆ. ಸೊ ಇಲ್ಲಿ ಪೆಪ್ಪರ್ ಎಷ್ಟು ವೆರೈಟಿ ಹಾಕಿದ್ದೀವಿ ಸರ್ ಇಲ್ಲಿ? ಪೆಪ್ಪರ್ ಇದು ಎಲ್ಲ ಆಲ್ ಸೌತ್ ಫೇಸಿಂಗ್. ಓಕೆ. P1 ಹಾಕಿದ್ದೀವಿ, ಮೋರ್ ಲೈಟ್ಗೆ. ಆಮೇಲೆ ಈ ಸೈಡ್ ಇದು ನೀಲಮುಂಡಿ ಇದೆ. ಓಕೆ. ನನ್ನ ಹತ್ರ P2 ಇದೆ, P5 ಇದೆ, P9 ಇದೆ, ಅರ್ಕಲ್ ಮುಂಡ, ಕರಿಮುಂಡ, ಗಿರಿಮುಂಡ, ಶ್ರೀಕರ, ಇನ್ವೇರಿಯಂ, ಈ ತರ ಮೆನಿ ವೆರೈಟೀಸ್ ಹಾಕಿ. ಇದು P1 ಸರ್. ಇದು ಇದು ನೀಲಮುಂಡಿ ಸರ್. ಇದು ಇದು P5 ಸರ್. ಇದು ಅರ್ಕಲ್ ಮುಂಡ ಸರ್. ಇದು ಇದು P2 ಸರ್. ಇದು ಕರಿಮುಂಡ ಸರ್. ಇಂಪೀರಿಯಲ್ ಸರ್. ಇದು ಶ್ರೀಕರ ಸರ್. ಇದು ಪನ್ನೀರ್ 1 ವೆರೈಟಿ ಶಿಮ್ಶಾ ಫಾರ್ಮ್ ಇದು. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 7 inches ಲೆಂತ್ ಇದೆ.
ಇವನ್ ಕೆಲವು ಕಡೆ ಎಲ್ಲ 2 ಪ್ಯಾನಿಕಲ್ಸ್ ಎಲ್ಲ ಬಂದಿದೆ. ಶಿಂಷಾ ಫಾರ್ಮ್ ನ ಮ್ಯಾನೇಜರ್ ಶಿವಕಾಳ್ ಅವರು. ಶಿವಕಾಳ್ ಅವರೇ, ಹೇಳಿ, ಎಷ್ಟು ಹಸು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ದೊಡ್ಡದು 8 ಇದೆ ಸರ್. ಕರು ಒಂದಿದೆ, ಒಟ್ಟು 9 ಇದೆ ಸರ್. ಓಕೆ. 9 ಹಸುದು ಸಗಣಿ ಹಸು ಮನೆಯಲ್ಲಿ ಕಟ್ಟಾಕಿರುತ್ತವೆ. ಇದ್ ಮಾಡ್ತೀವಿ ಸರ್, ಪ್ರೆಸ್ ಅಲ್ಲಿ ಪ್ರೆಸ್ ಮಾಡಿ ಅದು ಕಲೆಕ್ಷನ್ ಮಾಡಿ ಆಮೇಲೆ ಕನೆಕ್ಷನ್ ಟ್ಯಾಂಕ್ ಅದೇ ಬರುತ್ತೆ ಸರ್. ಎಲ್ಲಿದೆ ಕನೆಕ್ಷನ್ ಟ್ಯಾಂಕ್ ನಿಮ್ದು? ಇದು ಬನ್ನಿ ಅಲ್ಲೋ. ಇದು ಕನೆಕ್ಷನ್ ಟ್ಯಾಂಕ್. ಇಲ್ಲಿ ಕ್ಲೀನ್ ಮಾಡಿದ ತಕ್ಷಣ ಸರ್ ಓಕೆ, ಗಂಜಳ, ಓಕೆ, ತೊಪ್ಪೆ ನೀರ್ ಸಮೇತ ಇಲ್ಲಿ ಬಂದ್ಬಿಡುತ್ತೆ ಸರ್. ಈ ಟ್ಯಾಂಕ್ ಈ ಅಲ್ಲಿ ಟ್ಯಾಂಕ್ ಅಲ್ಲಿ ಬರುತ್ತೆ ಸರ್. ಓಕೆ. ನಮ್ ಪ್ರತಿ 10 ದಿನಕ್ಕೆ ಒಂದ್ಸರಿ ಇಲ್ಲಿಂದ ಇಲ್ಲಿಂದ 10 ಜೀವಾಮೃತದಲ್ಲಿ ಇದು ಜೀವಾಮೃತ ಟ್ಯಾಂಕ್ ಇದು ಟ್ಯಾಂಕ್ ಇದೆ ಸರ್. ಓಕೆ. ಇದು ಖಾಲಿ ಆದ ತಕ್ಷಣನೇ ಒಂದು ನಮ್ಗೆ ಎಷ್ಟು ಬೇಕು ಇದು ಎಷ್ಟು ಸಾವಿರ ಲೀಟರ್ ಇರುತ್ತೆ? ಇದು 40,000 ಲೀಟರ್ ಸರ್. 40,000 ಲೀಟರ್. ಇದಕ್ಕೆ ಎಷ್ಟು ಸಗಣಿ ಹಾಕ್ತೀರಾ? ಇಲ್ಲಿ ನಾವು ಇದರಿಂದ 3 ಅಡಿ ಸಗಣಿ ಹಾಕ್ತೀವಿ ಸರ್. 3 ಅಡಿ ಸಗಣಿ ಹಾಕ್ತೀರಾ? ಸಗಣಿ ಹಾಕ್ತೀವಿ. ಇದು ಟ್ಯಾಂಕ್ ಸೈಜ್ ಎಷ್ಟಿದೆ ಇದು? ಇದು 25-15 ಸರ್. 25-15 ಅಡಿ ಟ್ಯಾಂಕ್ ಇದೆ. ಇದರಲ್ಲಿ 40,000 ಲೀಟರ್ ಇರುತ್ತೆ. ಇದಕ್ಕೆ 3 ಅಡಿ ಅಷ್ಟಾಯ್ತಷ್ಟು ಸಗಣಿ ಹಾಕ್ತೀವಿ. ಆ ಸಗಣಿ ಜೊತೆಗೆ ಏನೇನ್ ಮಿಕ್ಸ್ ಮಾಡ್ತೀರಾ? 3 ಲೀಟರ್ EMC ಹಾಕ್ತಿದೀವಿ ಸರ್. 3 ಲೀಟರ್ ಮೈಕ್ರೋ ಆರ್ಗಾನಿಸಮ್ಸ್ ಹಾಕ್ತೀರಾ? ಟ್ರೈಕೋಡರ್ಮಾ ಇವೆಲ್ಲ ಇರುತ್ತೆ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೀಸಾಲಿಸರ್ ಇವೆಲ್ಲ ಇಡೀ ಟ್ಯಾಂಕ್ ಅಲ್ಲಿ ಹಾಕ್ತೀರಾ? ಟ್ಯಾಂಕ್ ಅಲ್ಲಿ ಹಾಕಿ ಎಷ್ಟು ದಿವಸ ಬಿಡ್ತೀರಾ? ಬಯೋ NPK ಹಾಕ್ತೀವಿ. ಬಯೋ NPK ಹಾಕಿ ಎಷ್ಟು ದಿವಸ ಬಿಡ್ತೀರಾ? 7 ಡೇಸ್ ಬಿಡ್ತೀವಿ ಸರ್. 7 ಡೇಸ್ ಬಿಡ್ತೀರಾ? ಅಷ್ಟೊತ್ತಿಗೆ ಪರ್ಮೆಂಟ್ ಆಗಿ ಎಲ್ಲ ಮಲ್ಟಿಪ್ಲೈ ಆಗಿರುತ್ತೆ. ಹೆಂಗ್ ಗೊತ್ತಾಗುತ್ತೆ? ಏನಾದ್ರು ಸ್ಮೆಲ್ ಬರುತ್ತಾ? ಎಲ್ಲ ಇದು ಬರ್ತಾ ಇರ್ತದೆ ಸರ್. ಕಲರ್ ಬರುತ್ತೆ. ಕಲರ್ ಯಾವ ಕಲರ್ ಬರುತ್ತೆ? ಬ್ರೌನ್ ಕಲರ್. ಬ್ರೌನ್ ಕಲರ್, ಕಾಫಿ ಕಲರ್ ಬರುತ್ತೆ. ಮೊದಲೇ ಯಾವ ಕಲರ್ ಇರುತ್ತೆ? ಮೊದ್ಲು ಎಲ್ಲ ಹಸಿರು ಕಲರ್ ಇರೋದು, ಮತ್ತೆ ನಿಮಗೆ ಬ್ರೌನ್ ಕಲರ್ ಆಗುತ್ತೆ. ಬ್ರೌನ್ ಕಲರ್ ಬರುತ್ತೆ. ಸೊ ಅದಾದ ತಕ್ಷಣ 7 ದಿವಸ ಆದ ತಕ್ಷಣ ಅಲ್ಲಿ ಫಿಲ್ಟರ್ಗೆ ಆನ್ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ. ಇವರು ರಾಜೇಂದ್ರ ಅವರು ಅಂತ. ಈ ತೋಟದಲ್ಲಿ ಏನೇನು ಕೆಮಿಕಲ್ಸ್ ಬೇಕೋ, ಯಾವ್ಯಾವ ಬೇಕೋ ಎಲ್ಲ ಕೂಡ ಪ್ರಕ್ಯೂರ್ ಮಾಡಿಬಿಟ್ಟು ಶ್ರೀಕಾಳ್ ಅವ್ರ ಜೊತೆ ಇವರು ಸೇರ್ಕೊಂಡು ಈ ತೋಟ ಡೆವಲಪ್ ಆಗಿರುತ್ತೆ. ಇವರು ಕೂಡ ಕಾರಣ. ರಾಜೇಂದ್ರ ಅವರೇ, ಈ ಟ್ಯಾಂಕ್ ಏನ್ ಹೇಳಿ ಇದ್ರ ಬಗ್ಗೆ? ಅಲ್ಲಿ ಜೀವಾಮೃತ ಎಲ್ಲ ಇಲ್ಲಿ ಬಂದು ಫಿಲ್ಟರ್ ಆಗುತ್ತೆ ಅನ್ಸುತ್ತೆ. ಫಿಲ್ಟರ್ ಆದ್ಮೇಲೆ ಆ ಡೋಸರ್ ಪಂಪ್ ಇದೆ. ಓಕೆ. ಆ ಡೋಸರ್ ಪಂಪ್ ನಿಂದ ಡೈರೆಕ್ಟ್ ಪೈಪ್ ಲೈನ್ ಗೆ ಮೇನ್ ರೋಡ್ಗೆ ಇದಕ್ಕೆ ಕೊಡ್ತೀರಾ? ಇದರಲ್ಲಿ ಎಷ್ಟು ಲೀಟರ್ ಕೊಡ್ತೀರಾ ಒಂದು ಎಕರೆಗೆ? 1 ಎಕರೆಗೆ 6,000 ಲೀಟರ್. 6,000. ಎಷ್ಟು ದಿವಸಕ್ಕೆ ಒಂದ್ಸಲಿ ಕೊಡ್ತೀರಾ? ಇದು ದಿವಸ 3 ಅವರ್ ಕೊಡ್ತೀವಿ. 3 ಅವರ್. ವಾರದಲ್ಲಿ ಎಷ್ಟು ದಿವಸ ಕೊಡ್ತೀರಾ? ವಾರದಲ್ಲಿ 3 ದಿವಸಕ್ಕೆ ಒಂದ್ಸಲ. ಓಕೆ. ಇದು ನೀವು ಜೀವಾಮೃತ ಕೊಡೋದು. ಇದ್ರ ಜೊತೆ ಬೇರೆ ನ್ಯೂಟ್ರಿಯೆಂಟ್ಸ್ ಕೊಡ್ತೀರಲ್ವಾ, ಅದು ಎಲ್ಲಿಂದ ಕೊಡ್ತೀರಾ? ಇದು ಫರ್ಟಿಗೇಷನ್ ಟ್ಯಾಂಕ್ ಇದೆ. ಈ ಟ್ಯಾಂಕ್ ಅಲ್ಲಿ ಹಾಕ್ತೀರಾ? ಏನೇನ್ ಹಾಕ್ತೀರಾ ಈ ಟ್ಯಾಂಕ್ ಒಳಗಡೆಗೆ? ಇದರಲ್ಲಿ BCA ಹಾಕ್ತೀವಿ. ಆಮೇಲೆ MGS4 ಹಾಕ್ತೀವಿ. ವೈಟ್ ಪೊಟ್ಯಾಶ್ ಹಾಕ್ತೀವಿ. ಯೂರಿಯಾ ಕೂಡ ಸ್ವಲ್ಪ ಪ್ರಮಾಣವಾಗಿ ಹಾಕ್ತೀವಿ. ಸೊ ಅಂದ್ರೆ ನೀವು ಇದು ಆರ್ಗ್ಯಾನಿಕ್ ಮತ್ತೆ ಈ ಕೆಮಿಕಲ್ಸ್ ಎರಡು ಮಿಕ್ಸ್ ಮಾಡಿ ಕೂಡ ಎಲ್ಲಾ ಗಿಡಗಳಿಗೂ ಕೊಡ್ತಾ ಇರ್ತೀರಾ. ಇಲ್ಲಿಂದ ಎಲ್ಲಾ ತೋಟಗಳಿಗೂ ಇಲ್ಲಿಂದಲೇ ಹೋಗುತ್ತೆ. ನಿಮಗೆ ಟೋಟಲ್ 40 ಎಕರೆ ಕೂಡ ಇದರಿಂದಲೇ ಕವರ್ ಆಗುತ್ತೆ.